ಹಾರರ್ ಮೂವೀಸ್ ಫ್ಯಾನ್ಸಾ ಆಗಿದ್ರೆ ಈ ಮೂವೀಸ್ ನ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡ್ಲೇಬೇಕು. ನಂಬರ್ 1 ಟಾಕ್ ಟು ಮೀ. ಒಂದಷ್ಟು ಫ್ರೆಂಡ್ಸು ಜೊತೆಗೆ ಸೇರಿರ್ತಾರೆ. ಅಲ್ಲಿ ಒಂದು ಕೈ ಇರುತ್ತೆ. ಆ ಕೈಗೆ ನಾವು ಶೇಕ್ ಹ್ಯಾಂಡ್ ಕೊಟ್ರೆ ನೀವ್ ಯಾವ ಸ್ಪಿರಿಟ್ಸ್ ನ ಬೇಕಾದ್ರೂ ಕರ್ಸಬಹುದು. ಆಗ ಆ ಸ್ಪಿರಿಟ್ ಅಲ್ಲಿಗೆ ಬರುತ್ತೆ, ನೀವ್ ಏನ್ ಬೇಕಾದ್ರೂ ಮಾತಾಡ್ಬೋದು. ಅಲ್ಲಿಂದ ಸಿಚುಯೇಷನ್ ಯಾವ ರೀತಿ ಟರ್ನ್ ಆಗುತ್ತೆ, ನೆಕ್ಸ್ಟ್ ಏನೇನೆಲ್ಲ ಆಗುತ್ತೆ ಅನ್ನೋದೇ ಈ ಮೂವಿ ಸ್ಟೋರಿ. ಮೂವಿ ಮಾತ್ರ ಕ್ರೇಜ್ ಇದೆ, ಟ್ರೈ ಮಾಡಿ. ನಂಬರ್ 2 ಇವಿಲ್ ಡೆಡ್ ರೈಸ್. ಸಡನ್ಲಿ ಲೈಟ್ ಆಗಿ ಅಪಾರ್ಟ್ಮೆಂಟ್ ಅಲ್ಲಿ ಅರ್ಥಕ್ವೇಕ್ ತರ ಆಗುತ್ತೆ. ಆಗ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಅಲ್ಲಿ ಒಂದು ಹೋಲ್ ಬೀಳುತ್ತೆ. ಆ ಹೋಲ್ ನಲ್ಲಿ ಹುಡುಕ್ತಿರುವಾಗ ಒಂದು ಬುಕ್ ಸಿಗುತ್ತೆ. ಆ ಬುಕ್ ನ ಓಪನ್ ಮಾಡಬಾರ್ದು ಅಂತ ಇದ್ರು ಓಪನ್ ಮಾಡ್ತಾರೆ. ಅಲ್ಲಿಂದ ಕರ್ಸ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ವಿಚಿತ್ರ ಘಟನೆಗಳೆಲ್ಲ ನಡೆಯುತ್ತೆ. ನಿಜ ಹೇಳ್ತಾ ಇದ್ದೀನಿ, ಮೂವಿ ಮಾತ್ರ ಕ್ರೇಜ್ ಇದೆ. ಸೊ ನೀವೇನಾದ್ರೂ ವೀಕ್ ಹಾರ್ಟೆಡ್ ಆಗಿದ್ರೆ ಈ ಮೂವಿನ ನೋಡಕ್ಕೆ ಹೋಗ್ಬೇಡಿ. ನಂಬರ್ 3 ಸುಮಾಲಾ. ಇದು ಒಂದು ಇಂಡೋನೇಷಿಯನ್ ಮೂವಿ ಆಗಿರುತ್ತೆ. ಒಂದ್ ಊರಲ್ಲಿ ರಿಚ್ ಪೀಪಲ್ಸ್ ಇರ್ತಾರೆ. ಅವಳಿಗೆ ಯಾವುದೇ ಕಾರಣಕ್ಕೂ ಮಗು ಅನ್ನೋದೇ ಆಗಿರೋದಿಲ್ಲ. ಆಗ ಅವಳು ಏನ್ ಮಾಡ್ತಾಳೆ ಅಂತ ಅಂದ್ರೆ, ಒಬ್ಳು ಮಾಟಗಾತಿ ಹತ್ರ ಹೋಗಿ ನನಗ್ ಮಗು ಬೇಕೇ ಬೇಕು ಅಂತ ಕೇಳ್ಕೊಂತಾಳೆ. ಆಗ ಅವಳು ಏನ್ ಐಡಿಯಾ ಕೊಡ್ತಾಳೆ ಅಂತ ಅಂದ್ರೆ, ಡೈರೆಕ್ಟ್ ದೇವದ ಹತ್ರ ಇಂದಾನೆ ಮಗುನ ತರ್ಸ್ಕೊಡಕ್ ಟ್ರೈ ಮಾಡ್ತಾಳೆ. ಸೊ ಆ ಮಗು ಅನ್ನೋದು ನೀಟು ಹುಟ್ಟೋದಿಲ್ಲ, ಲೈಕ್ ಹ್ಯಾಂಡಿಕ್ಯಾಪ್ ತರ ಹುಟ್ಬಿಡುತ್ತೆ. ರಾಜ ಇದ್ದೋನು ನನ್ ಮರ್ಯಾದೆ ಹೋಗುತ್ತೆ ಅನ್ಬಿಟ್ಟು ಆ ಮಗುನ ಅವನೇ ಸಾಯಿಸ್ಬಿಡ್ತಾನೆ. ಆಗ ಆ ಮಗು ಯಾವ ರೀತಿ ಅವ್ರ ಅಪ್ಪ ಅಮ್ಮನ ಮೇಲೆ ರಿವೆಂಜ್ ತಗೊಳುತ್ತೆ ಅನ್ನೋದೇ ಈ ಮೂವಿ ಮಾತ್ರ ಕ್ರೇಜ್ ಇದೆ. ಇದು ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬಿಡಿ. ಈ 3 ಮೂವೀಸ್ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ. ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ.